ಜೈ ಹಿಂದ್ ಸ್ನೇಹಿತರೆ, ಒನ್ ಆಫ್ ದ ಟ್ರೆಂಡಿಂಗ್ ಟಾಪಿಕ್ ಅಲ್ಲಿ ಇದೀವಿ. ಇವತ್ತಿನ ವಿಡಿಯೋದಲ್ಲಿ ಫಸ್ಟ್ ಇನ್ ಇಂಡಿಯಾ 2025 2025ರ ಭಾರತದ ಮೊದಲುಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಸೊ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಆಗಿದೆ. ನಾವು ತೆಗೆದುಕೊಂಡಿರುವಂತಹ ಎಲ್ಲ ಪ್ರಶ್ನೆಗಳು ಮುಂಬರುವ ಪರೀಕ್ಷೆಗಳಲ್ಲಿ ಕೇಳಬಹುದಾದಂತಹ ಸಂಭವನೀಯ ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದಿದ್ವಿ. ಸೊ ವಿಡಿಯೋವನ್ನ ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಇರ್ತಿದೆ, ಭಾರತದಲ್ಲಿ ಶಿವಾಜಿ ಮಹಾರಾಜರ ಮೊದಲ ಮಂದಿರ ಎಲ್ಲಿ ಸ್ಥಾಪಿಸಲಾಯಿತು? ಸರಿಯಾದ ಉತ್ತರ ಆಪ್ಷನ್ ಡಿ, ಭಿವಂಡಿಯಲ್ಲಿ. ಮಹಾರಾಷ್ಟ್ರದ ಭಿವಂಡಿಯಲ್ಲಿ ಭಾರತದ ಮೊದಲ ಶಿವಾಜಿ ಮಹಾರಾಜರ ಮಂದಿರವನ್ನು ಸ್ಥಾಪಿಸಲಾಯಿತು. ಇಲ್ಲೊಂದು ವಿಶೇಷತೆ ಇದೆ ಏನು ಕೇಳಿದ್ರೆ, ಈ ಮಂದಿರದಲ್ಲಿನ ಶಿವಾಜಿ ಮೂರ್ತಿ ರಚಿಸಿದ್ದು, ಶಿವಾಜಿ ಮೂರ್ತಿ ಕೆತ್ತನೆ ಮಾಡಿದ್ದು ಭಾರತದ ಪ್ರಸಿದ್ಧ ಮತ್ತು ಕರ್ನಾಟಕದ ಶಿಲ್ಪಿ ಅರುಣ್ ಯೋಗಿರಾಜ್. ಈ ಹಿಂದೆ ಇವರು ಅಯೋಧ್ಯೆಯ ರಾಮಲಲ್ಲಾ ಮೂರ್ತಿಯ ಕೆತ್ತನೆ ಕೂಡ ಮಾಡಿದ್ರು. ಅವರು ಈ ಶಿವಾಜಿ ಮೂರ್ತಿಯ ಕೆತ್ತನೆ ಮಾಡಿದ್ರು. ಸೊ ಭಿವಂಡಿ, ಮಹಾರಾಷ್ಟ್ರದ ಭಿವಂಡಿಯಲ್ಲಿ ಶಿವಾಜಿ ಮಹಾರಾಜರ ಮೊದಲ ಮಂದಿರ ಸ್ಥಾಪಿಸಲಾಯಿತು. ಉದ್ಘಾಟನೆ ಮಾಡಿದ್ದು ಮಹಾರಾಷ್ಟ್ರದ ಸಿಎಂ ದೇವೇಂದ್ರ ಫಡ್ನವೀಸ್. ಭಾರತದ ಮೊದಲ ವರ್ಲ್ಡ್ ಪೀಸ್ ಸೆಂಟರ್, ವಿಶ್ವ ಶಾಂತಿ ಕೇಂದ್ರ ಎಲ್ಲಿ ಉದ್ಘಾಟಿಸಲಾಯಿತು? ಸರಿಯಾದ ಉತ್ತರ ಆಪ್ಷನ್ ಡಿ, ಗುರುಗ್ರಾಮದಲ್ಲಿ ಹರಿಯಾಣ ರಾಜ್ಯದ ಗುರುಗ್ರಾಮದಲ್ಲಿ ಭಾರತದ ಮೊದಲ ವರ್ಲ್ಡ್ ಪೀಸ್ ಸೆಂಟರ್ನ ಉದ್ಘಾಟನೆ ಮಾಡಲಾಯಿತು. ಸೊ ಇದನ್ನ ಮಾಡಿದ್ದು ಯಾವುದು ಕೇಳಿದ್ರೆ, ಈ ಒಂದು ವರ್ಲ್ಡ್ ಪೀಸ್ ಸೆಂಟರ್ನ ರಚನೆ ಮಾಡಿದ್ದು ಯಾವುದು ಕೇಳಿದ್ರೆ ಅಹಿಂಸಾ ವಿಶ್ವ ಭಾರತಿ. ಅಹಿಂಸಾ ವಿಶ್ವ ಭಾರತಿ ಎನ್ನುವಂಥ ಸಂಸ್ಥೆ ಇದೆಯಲ್ಲ, ಇದು ಭಾರತದ ಮೊದಲ ವರ್ಲ್ಡ್ ಪೀಸ್ ಸೆಂಟರ್ನ ಉದ್ಘಾಟಿಸಿತು. ಭಾರತದ ಮೊದಲ ಮಹಿಳಾ ಲಾ ಸೆಕ್ರೆಟರಿಯಾಗಿ ಆಯ್ಕೆಯಾದವರು ಯಾರು? ನೋಡಿ, ಲಾ ಸೆಕ್ರೆಟರಿ ಇರ್ತಾರಲ್ಲ, ಇವರು ಕೇಂದ್ರ ಸರ್ಕಾರಕ್ಕೆ ಕಾನೂನು ಸಲಹೆಗಳನ್ನು ನೀಡ್ತಾರೆ. ಕಾನೂನು ಸಲಹೆ ನೀಡುತ್ತಾರೆ. ಸೊ ಈ ರೀತಿಯ ಕೇಂದ್ರ ಸರ್ಕಾರಕ್ಕೆ ಕಾನೂನು ಸಲಹೆ ನೀಡುವಂತಹ ಲಾ ಸೆಕ್ರೆಟರಿಯಾಗಿ, ಮೊದಲ ಮಹಿಳಾ ಲಾ ಸೆಕ್ರೆಟರಿಯಾಗಿ ಆಯ್ಕೆಯಾದವರು ಯಾರು ಕೇಳಿದ್ರೆ ಸರಿಯಾದ ಉತ್ತರ ಅಂಜು ರಾತಿ ರಾಣಾ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಭಾರತದ ಮೊದಲ ಸೀನಿಯರ್ ಸಿಟಿಜನ್ ಕಮಿಷನ್ ಎಲ್ಲಿ ಪ್ರಾರಂಭಿಸಲಾಯಿತು? ಸೀನಿಯರ್ ಸಿಟಿಜನ್ ಕಮಿಷನ್. ಸೊ ಇದನ್ನ ಎಲ್ಲಿ ಪ್ರಾರಂಭ ಮಾಡಲಾಯಿತು ಕೇಳಿದ್ರೆ ಸರಿಯಾದ ಉತ್ತರ ಕೇರಳದಲ್ಲಿ ಪ್ರಾರಂಭ ಮಾಡಲಾಯಿತು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆಕ್ಚುಲಿ ಸೀನಿಯರ್ ಸಿಟಿಜನ್ ಕಮಿಷನ್ ಆಕ್ಟ್ 2025ರ ಪ್ರಕಾರ ಕೇರಳದಲ್ಲಿ ಇದೊಂದು ಸ್ಥಾಪನೆ ಮಾಡಲಾಯಿತು, ಪ್ರಾರಂಭ ಮಾಡಲಾಯಿತು. ಯಾವ ರಾಜ್ಯದ ಗುನೇರಿ ಗ್ರಾಮವು ಭಾರತದ ಮೊದಲ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಆಗಿ ಆಯ್ಕೆಯಾಯಿತು? ನೋಡಿ, ಭಾರತದ ಮೊದಲ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಯಾವುದು ಕೇಳಿದ್ರೆ ಗೊತ್ತಿರಲಿ, ಗುನೇರಿ ಗ್ರಾಮ. ಸೊ ಈ ಗ್ರಾಮ ಯಾವ ರಾಜ್ಯದಲ್ಲಿದೆ ಅನ್ನೋದು ಪ್ರಶ್ನೆ. ಸರಿಯಾದ ಉತ್ತರ ಇದು ಗುಜರಾತ್ ರಾಜ್ಯದಲ್ಲಿದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾರು ಮೊದಲ ದಿವ್ಯಾಂಗ ಅಂತರಿಕ್ಷಯಾನಿಯಾಗಿ ಆಯ್ಕೆಯಾದರು? ವಿಕಲಾಂಗ ಅಂತರಿಕ್ಷಯಾನಿಯಾಗಿ ಆಯ್ಕೆಯಾದವರು ಯಾರು ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಎ, ಜಾನ್ ಮ್ಯಾಕ್ಫಾಲ್. ಸೊ ಜಾನ್ ಮ್ಯಾಕ್ಫಾಲ್ ಅವರನ್ನ ESA, ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಇದೆಯಲ್ಲ, ಇದು ವಿಶ್ವದ ಮೊದಲ ದಿವ್ಯಾಂಗ ಅಂತರಿಕ್ಷಯಾನಿಯನ್ನಾಗಿ ಆಯ್ಕೆ ಮಾಡಿತು. ಈ ಕೆಳಗಿನ ಯಾವ ಝೂನಲ್ಲಿ ಭಾರತದ ಮೊದಲ ವೈಲ್ಡ್ ಲೈಫ್ ಬಯೋ ಬ್ಯಾಂಕ್ ಅನ್ನು ಸ್ಥಾಪಿಸಲಾಯಿತು? ಸರಿಯಾದ ಉತ್ತರ ಡಾರ್ಜಿಲಿಂಗ್ ಝೂನಲ್ಲಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೊ ಈ ಡಾರ್ಜಿಲಿಂಗ್ ಝೂನ ಹೆಸರು ಏನು ಕೇಳಿದ್ರೆ ಪದ್ಮಜಾ ನಾಯ್ಡು ಹಿಮಾಲಯನ್ ಜುವಾಲಜಿಕ್ ಪಾರ್ಕ್. ಪದ್ಮಜಾ ನಾಯ್ಡು ಹಿಮಾಲಯನ್ ಜುವಾಲಜಿಕ್ ಪಾರ್ಕ್. ಸೊ ಇಲ್ಲಿ ಡಾರ್ಜಿಲಿಂಗ್ನ ಝೂ ಅಥವಾ ಪದ್ಮಜಾ ನಾಯ್ಡು ಹಿಮಾಲಯನ್ ಜುವಾಲಜಿಕ್ ಪಾರ್ಕ್ನಲ್ಲಿ ಭಾರತದ ಮೊದಲ ವೈಲ್ಡ್ ಲೈಫ್ ಬಯೋ ಬ್ಯಾಂಕ್ ಅನ್ನು ಸ್ಥಾಪಿಸಲಾಯಿತು. ಈ ಕೆಳಗಿನ ಯಾರು ವಿಶ್ವದ 7 ಖಂಡಗಳಲ್ಲಿನ ಉನ್ನತವಾದ ಎತ್ತರವನ್ನು, ಅಂದರೆ ಉನ್ನತವಾದ ಮೌಂಟೈನ್ ಅನ್ನು, ಶಿಖರವನ್ನು, ಪರ್ವತವನ್ನು
ಹೇಳಿದ ಕಿರಿಯ ಮಹಿಳೆ ಅನ್ಸ್ಕೊಂಡ್ರು. ಸರಿಯಾದ ಉತ್ತರ ಕಾಮ್ಯಾ ಕಾರ್ತಿಕೇಯನ್. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಹಾಗಾದ್ರೆ ಆ 7 ಪರ್ವತಗಳು ಯಾವ್ದು ಅಂತ ನೋಡ್ತಾ ಹೋದ್ರೆ ಯುರೋಪ್ನ ಮೌಂಟ್ ಎಲ್ಬರ್ಸ್. ನೋಡಿ, ವಿಶ್ವದ 7 ಖಂಡಗಳ ಎತ್ತರವಾದ ಶಿಖರಗಳ ಬಗ್ಗೆ ಹೇಳ್ತಾ ಇದ್ದೀವಿ, ನೋಟ್ ಮಾಡ್ಕೊಳ್ಳಿ. ಯುರೋಪ್ನ ಮೌಂಟ್ ಎಲ್ಬರ್ಸ್, ಆಫ್ರಿಕಾದ ಮೌಂಟ್ ಕಿಲಿಮಂಜಾರೋ, ಇನ್ನು ಆಸ್ಟ್ರೇಲಿಯಾದ ಮೌಂಟ್ ಕಾಸಿನ್ಸ್ಕೋ, ಇನ್ನು ದಕ್ಷಿಣ ಅಮೆರಿಕಾದ ಮೌಂಟ್ ಅಕನ್ಕಾಗುವಾ, ಇನ್ನು ಉತ್ತರ ಅಮೆರಿಕಾದ ಮೌಂಟ್ ಡೆನಾಲಿ, ಇನ್ನು ಏಷ್ಯಾದ ಎಲ್ಲರಿಗೂ ತಿಳಿರುವಂಥದ್ದು ಮೌಂಟ್ ಎವರೆಸ್ಟ್, ಅಂಟಾರ್ಟಿಕಾದ ಮೌಂಟ್ ವಿಮೋನ್. ನೋಡಿ, ಕಾಮ್ಯಾ ಕಾರ್ತಿಕೇಯನ್ ಅವರು ಯುರೋಪ್ನ ಮೌಂಟ್ ಎಲ್ಬರ್ಸ್, ಆಫ್ರಿಕಾದ ಮೌಂಟ್ ಕಿಲಿಮಾಂಜಾರೋ, ಆಸ್ಟ್ರೇಲಿಯಾದ ಮೌಂಟ್ ಕಾಸಿನ್ಸ್ಕೋ, ದಕ್ಷಿಣ ಅಮೆರಿಕದ ಮೌಂಟ್ ಅಕನ್ಕಾಗುವಾ, ಉತ್ತರ ಅಮೆರಿಕದ ಮೌಂಟ್ ಡೆನಾಲಿ, ಏಷ್ಯಾದ ಮೌಂಟ್ ಎವರೆಸ್ಟ್, ಅಂಟಾರ್ಟಿಕಾದ ಮೌಂಟ್ ವಿಮೋನ್. ಸೊ ಈ ಪ್ರಮುಖವಾದಂತಹ ಆಯಾ ಖಂಡಗಳ ಎತ್ತರವಾದ ಶಿಖರವನ್ನು ಏರಿದ ವಿಶ್ವದ ಮೊದಲ ಕಿರಿಯ ಮಹಿಳೆ ಅನ್ಸ್ಕೊಂಡ್ರು ಕಾಮ್ಯಾ ಕಾರ್ತಿಕೇಯನ್. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಭಾರತದ ಮೊದಲ ಸಮುದ್ರದ ಮೇಲಿನ ಗ್ಲಾಸ್ ಬ್ರಿಡ್ಜ್ ಅನ್ನು ಎಲ್ಲಿ ನಿರ್ಮಿಸಲಾಯಿತು? ಸರಿಯಾದ ಉತ್ತರ ತಮಿಳುನಾಡಲ್ಲಿ. ಸೊ ಇದರ ಹೆಸರು ಏನು ಕೇಳಿದ್ರೆ ಕನ್ಯಾಕುಮಾರಿ ಗ್ಲಾಸ್ ಬ್ರಿಡ್ಜ್. ಕನ್ಯಾಕುಮಾರಿ ಗ್ಲಾಸ್ ಬ್ರಿಡ್ಜ್ ಅನ್ನು ತಮಿಳುನಾಡಲ್ಲಿ ನಿರ್ಮಾಣ ಮಾಡಲಾಯಿತು. ತಮಿಳುನಾಡಲ್ಲಿ ನಿರ್ಮಿಸಲಾಯಿತು ಕನ್ಯಾಕುಮಾರಿ ಗ್ಲಾಸ್ ಬ್ರಿಡ್ಜ್. ಭಾರತದ ಯಾವ ಐಐಟಿಯು ಭಾರತದ ಮೊದಲ ಹೈಪರ್ ಲೂಪ್ ಟೆಸ್ಟ್ ಟ್ರ್ಯಾಕ್ ಅನ್ನು ಲಾಂಚ್ ಮಾಡಿತು? ಸರಿಯಾದ ಉತ್ತರ ಐಐಟಿ ಮಡ್ರಾಸ್. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಐಐಟಿ ಮಡ್ರಾಸ್ 422 ಮೀಟರ್ ಉದ್ದದ ಹೈಪರ್ ಲೂಪ್ ಟೆಸ್ಟ್ ಟ್ರ್ಯಾಕ್ ಅನ್ನು ಲಾಂಚ್ ಮಾಡಿತು. ಭಾರತದ ಮೊದಲ ಬಿಳಿ ಹುಲಿ ಪ್ರಜನನ ಕೇಂದ್ರ ಎಲ್ಲಿ ಸ್ಥಾಪಿಸಲಾಯಿತು? ಸರಿಯಾದ ಉತ್ತರ ಮಧ್ಯಪ್ರದೇಶಲ್ಲಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭಾರತದ ಮೊದಲ ಆರ್ಗಾನಿಕ್ ಫಿಶರೀಸ್ ಕ್ಲಸ್ಟರ್ ಎಲ್ಲಿ ಸ್ಥಾಪಿಸಲಾಯಿತು? ಸರಿಯಾದ ಉತ್ತರ ಸಿಕ್ಕಿಂನಲ್ಲಿ ಸ್ಥಾಪಿಸಲಾಯಿತು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಭಾರತದ ಮೊದಲ ಆಯುರ್ವೇದಿಕ್ ಡಯಾಗ್ನೋಸ್ಟಿಕ್ ಡಿವೈಸ್ಗೆ ಏನಂತ ಹೆಸರಿಡಲಾಯಿತು? ಭಾರತದ ಮೊದಲ ಆಯುರ್ವೇದಿಕ್ ಡಯಾಗ್ನೋಸ್ಟಿಕ್ ಡಿವೈಸ್ ಇದಕ್ಕೆ ಏನೆಂದು ಹೆಸರಿಡಲಾಯಿತು ಅಂತ ಕೇಳಿದ್ರೆ ನದಿ ತರಂಗಿಣಿ. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ನೋಡಿ, ಇದು ಪಲ್ಸ್ ಡಯಾಗ್ನೋಸ್ಟಿಕ್ ಡಿವೈಸ್ನಿಂದ ಡೆವಲಪ್ಮೆಂಟ್ ಆಗಿರೋದು, ಅಭಿವೃದ್ಧಿಪಡಿಸಿರುವಂಥದ್ದು. ಭಾರತದ ಮೊದಲ ಎಲೆಕ್ಟ್ರಿಕ್ ಏರ್ ಟ್ಯಾಕ್ಸಿ ಹೆಸರೇನು? ಸರಿಯಾದ ಉತ್ತರ ಶೂನ್ಯ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇಂಡಿಯಾಸ್ ಫಸ್ಟ್ ಎಲೆಕ್ಟ್ರಿಕ್ ಏರ್ ಟ್ಯಾಕ್ಸಿ ಹೆಸರು. ಭಾರತದ ಮೊದಲ ಸೋಲಾರ್ ಬಾರ್ಡರ್ ವಿಲೇಜ್ ಯಾವುದು? ಸೋಲಾರ್ ಬಾರ್ಡರ್ ವಿಲೇಜ್ ಸರಿ ಉತ್ತರ ಮಸಲಿ ಗ್ರಾಮ. ಸೊ ಈ ಮಸಲಿ ವಿಲೇಜ್, ಮಸಲಿ ಗ್ರಾಮ ಇದೆಯಲ್ಲ, ಇದು ಗುಜರಾತಲ್ಲಿರುವಂಥದ್ದು. ಗುಜರಾತ್ನ ಮಸಲಿ ಗ್ರಾಮದಲ್ಲಿ ಪ್ರೈಮ್ ಮಿನಿಸ್ಟರ್ ಸೂರ್ಯಘರ್ ಯೋಜನೆಯ ಮೂಲಕ ಇಡೀ ಗ್ರಾಮವನ್ನು ಸೋಲಾರ್ ಬಾರ್ಡರ್ ವಿಲೇಜ್ ಅನ್ನಾಗಿ ಕನ್ವರ್ಟ್ ಮಾಡಲಾಗಿದೆ. ಭಾರತದ ಮೊದಲ ಬಯೋ ವಿಟಮಿನ್ ನ್ಯಾಷನಲ್ ಹೈವೇ ಎಲ್ಲಿ ಉದ್ಘಾಟಿಸಲಾಯಿತು? ಸರಿಯಾದ ಉತ್ತರ ಮಹಾರಾಷ್ಟ್ರದಲ್ಲಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. NH44 ಇದೆಯಲ್ಲ, ಸೊ NH44ನಲ್ಲಿ ಭಾರತದ ಮೊದಲ ಬಯೋ ವಿಟಮಿನ್ ನ್ಯಾಷನಲ್ ಹೈವೇಯನ್ನು ಉದ್ಘಾಟನೆ ಮಾಡಲಾಯಿತು.
ಭಾರತದ ಮೊದಲ ಗ್ರೀನ್ ಹೈಡ್ರೋಜನ್ ಇಂಧನ ಸ್ಟೇಷನ್ ಎಲ್ಲಿ ಸ್ಥಾಪಿಸಲಾಯಿತು? ಸರಿಯಾದ ಉತ್ತರ ಲೇಹ್ನಲ್ಲಿ. ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಫಾರ್ NTPC. ಸೊ ಲಡಾಖ್ನಲ್ಲಿರುವಂಥದ್ದು ಇದು ಲೇಹ್ ಇದೆಯಲ್ಲ, ಲಡಾಖ್ನ ಲೇಹ್ನಲ್ಲಿ ಭಾರತದ ಮೊದಲ ಗ್ರೀನ್ ಹೈಡ್ರೋಜನ್ ಫಿಲ್ಲಿಂಗ್ ಸ್ಟೇಷನ್ ಸ್ಥಾಪಿಸಲಾಯಿತು. ಭಾರತದ ಮೊದಲ ಝೀರೋ ವೇಸ್ಟ್ ಏರ್ಪೋರ್ಟ್ ಎಲ್ಲಿ ಸ್ಥಾಪಿಸಲಾಗುವುದು? ಸರಿಯಾದ ಉತ್ತರ ಇಂಡೋರ್ನಲ್ಲಿ. ಇಂಡೋರ್ ಏರ್ಪೋರ್ಟ್ನಲ್ಲಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭಾರತದ ಮೊದಲ ಝೀರೋ ವೇಸ್ಟ್ ಏರ್ಪೋರ್ಟ್. ಆ್ಯಕ್ಚುಲಿ ಇಂಡೋರ್ನ ಈ ಏರ್ಪೋರ್ಟ್ ಹೆಸರು ಏನು ಕೇಳಿದ್ರೆ ದೇವಿ ಅಹಲ್ಯಾಬಾಯಿ ಹೋಳ್ಕರ್ ಏರ್ಪೋರ್ಟ್. ದೇವಿ ಅಹಲ್ಯಾಬಾಯಿ ಹೋಳ್ಕರ್ ಏರ್ಪೋರ್ಟ್. ಸೊ ಇದು ಭಾರತದ ಮೊದಲ ಝೀರೋ ವೇಸ್ಟ್ ಏರ್ಪೋರ್ಟ್ ಆಗಿದೆ, ಇಂಡೋರ್ ಏರ್ಪೋರ್ಟ್. ಭಾರತದ ಮೊದಲ ಆಂಟಿ ಪೆಸ್ಟಿಸೈಡ್ ಸೂಟ್ ಯಾವುದು? ಅಂದರೆ ರೈತರು ಈ ಪೆಸ್ಟಿಸೈಡ್ಸ್ಗಳನ್ನು ಸಿಂಪಡಿಸುವ ಸಂದರ್ಭದಲ್ಲಿ ಅವರಿಗೆ ಕವಚದಂತೆ, ರಕ್ಷಣಾ ಕವಚದಂತೆ ಒಂದು ರೀತಿಯಾಗಿ ಈ ರೈನ್ ಕೋಟ್ ರೀತಿಯಾಗಿ ಇರುವಂಥ ಒಂದು ಸೂಟ್ ಇದು. ಸೊ ಇದು ಭಾರತದ ಮೊದಲ ಆಂಟಿ ಪೆಸ್ಟಿಸೈಡ್ ಸೂಟ್. ಇದರ ಹೆಸರೇನು ಕೇಳಿದ್ರೆ ಕಿಸಾನ್ ಕವಚ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭಾರತದ ಮೊದಲ ವರ್ಟಿಕಲ್ ಲಿಫ್ಟ್ ಸಿ ಬ್ರಿಡ್ಜ್ ಎಲ್ಲಿ ಸ್ಥಾಪಿಸಲಾಯಿತು? ಸರಿಯಾದ ಉತ್ತರ ತಮಿಳುನಾಡಲ್ಲಿ. ಸೊ ಇದಕ್ಕೆ ನ್ಯೂ ಪಂಬನ್ ಬ್ರಿಡ್ಜ್ ಅಂತ ಕರೀತಾರೆ. ನ್ಯೂ ಪಂಬನ್ ಬ್ರಿಡ್ಜ್. ಸೊ ಎಲ್ಲಿದೆ ಇದು? ತಮಿಳುನಾಡಿನ ರಾಮೇಶ್ವರಂನಲ್ಲಿ. ಭಾರತದ ಮೊದಲ ಡಯಾಬಿಟಿಸ್ ಬಯೋ ಬ್ಯಾಂಕ್ ಎಲ್ಲಿ ಸ್ಥಾಪಿಸಲಾಯಿತು? ಸರಿಯಾದ ಉತ್ತರ ಚೆನ್ನೈನಲ್ಲಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇಲ್ಲಿ ICMR ಗೆ ಅನುಮೋದನೆ ನೀಡಿತು. ಭಾರತದ ಮೊದಲ ಲೇಖಕರ ಗ್ರಾಮ, ಫಸ್ಟ್ ರೈಟರ್ಸ್ ವಿಲೇಜ್ ಆಫ್ ಇಂಡಿಯಾ ಅಂತೇಳಿ ಯಾವ ರಾಜ್ಯದಲ್ಲಿ ಘೋಷಿಸಲಾಯಿತು? ಸರಿಯಾದ ಉತ್ತರ ಉತ್ತರಾಖಂಡ್ ರಾಜ್ಯದ ಥಾನೋ ಗ್ರಾಮವನ್ನು, ಥಾನೋ ವಿಲೇಜ್ ಇದೆಯಲ್ಲ, ಇದನ್ನು ಇಂಡಿಯಾಸ್ ಫಸ್ಟ್ ರೈಟರ್ ವಿಲೇಜ್ ಅಂತೇಳಿ ಘೋಷಣೆ ಮಾಡಲಾಯಿತು. ಇದು ಎಲ್ಲಿದೆ ಕೇಳಿದ್ರೆ ಡೆಹ್ರಾಡೂನಲ್ಲಿದೆ. ಉತ್ತರಾಖಂಡ್ ರಾಜ್ಯದ ಡೆಹ್ರಾಡೂನ್ನಲ್ಲಿ ಇರುವಂಥದ್ದು ಥಾನೋ ವಿಲೇಜ್. ಈ ಕೆಳಗಿನ ಯಾವ ಸ್ಥಳದಲ್ಲಿ ಟಾಟಾ ಸ್ಟೀಲ್ ಕಮಿಷನ್ ಭಾರತದ ಅತಿ ದೊಡ್ಡ ಬ್ಲಾಸ್ಟ್ ಫರ್ನೇಸ್ ಅನ್ನು ಸ್ಥಾಪಿಸಿತು? ಸರಿಯಾದ ಉತ್ತರ ಕಾಳಿಂಗನಗರದಲ್ಲಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ದಲಿತರಿಗೆ ಒಳ ಮೀಸಲಾತಿ ಜಾರಿ ಮಾಡಿದ ಮೊದಲ ರಾಜ್ಯ ಯಾವುದು? ಕರ್ನಾಟಕದಲ್ಲಿ ಇವಾಗ ಒಳ ಮೀಸಲಾತಿಗೆ ಒಂದು ಸರ್ವೆ ನಡೀತಾ ಇದೆ, ಸೆನ್ಸಸ್ ನಡೀತಿದೆ. ಸೊ ಈ ಮೊದಲು ಒಳ ಮೀಸಲಾತಿ ಜಾರಿ ಮಾಡಿದಂಥ ಮೊದಲ ರಾಜ್ಯ ಯಾವುದು ಕೇಳಿದ್ರೆ ಸರಿಯಾದ ಉತ್ತರ ಹರಿಯಾಣ. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಭಾರತದ ಮೊದಲ ನಮೋ ಭಾರತ ರ್ಯಾಪಿಡ್ ಟ್ರೈನ್, ಇದಕ್ಕೆ ಒಂದೇ ಮೆಟ್ರೋ ಅಂತ ಕೂಡ ಕರೀತಾರೆ. ಸೊ ಈ ಒಂದೇ ಮೆಟ್ರೋ ಯಾವ ಎರಡು ನಗರಗಳ ನಡುವೆ ಚಲಿಸ್ತಾ ಇದೆ? ಇದು ಫಸ್ಟ್ ಭಾರತದ ಮೊದಲ ನಮೋ ಭಾರತ ರ್ಯಾಪಿಡ್ ಟ್ರೈನ್. ಇದು ಆಪ್ಷನ್ಸ್ ಈ ರೀತಿ ಇದೆ: ಮುಂಬೈ ಮತ್ತು ಪುಣೆ, ದೆಹಲಿ ಮತ್ತು ಜೈಪುರ್, ಅಹಮದಾಬಾದ್ ಮತ್ತು ಭುಜ್, ಚೆನ್ನೈ ಮತ್ತು ಬೆಂಗಳೂರು. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಮುಂದಿನ ಫಸ್ಟ್ ಇನ್ ಇಂಡಿಯಾದ 2ನೇ ಭಾಗವನ್ನು ಕೂಡ ನೋಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.